ನಮಸ್ಕಾರ ಎಲ್ಲರಿಗೂ. SSC GD ಸಲುವಾಗಿ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ನೋಡ್ರಿ ಏನಿದೆ ಈ ಬೋಟ್ ಅಂಡ್ ಸ್ಟ್ರೀಮ್ಸ್ ದ ಕ್ವಶನ್. ಒಂದು ದೋಣಿ ಗಂಟೆಗೆ 9 ಕಿಲೋಮೀಟರ್ ವೇಗದಲ್ಲಿ ನದಿಯ ಕೆಳಮುಖವಾಗಿ ಹೋಗುತ್ತದೆ. ಆಮೇಲೆ ಮೇಲ್ಗಡೆ ಬರೋದ ಸಲ ಎಷ್ಟಿದೆ ಸ್ಪೀಡ್? 7 ಕಿಲೋಮೀಟರ್ ಪ್ರತಿ ಗಂಟೆ. ಆಮೇಲೆ ಏನು ಹೇಳಬೇಕು? ಆ ನದಿಯ ವೇಗ ಅಂದ್ರೆ ಹೊಳೆಯ ವೇಗ ಎಷ್ಟಿದೆ? ಹೊಳೆಯ ವೇಗ ವಾಟ್ ಈಸ್ ದ ಸ್ಪೀಡ್ ಆಫ್ ದ ರಿವರ್ ಕೇಳ. ಸೊ ಗಿವನ್ ಥಿಂಗ್ಸ್ ನೋಡ್ರಿ ಏನಿದೆ, ಎರಡು ಸ್ಪೀಡ್ ಕೊಟ್ಟಾರೆ. ಮೇಲಿಂದ ಕೆಳಗಡೆ ಬರೋದು ಸ್ಪೀಡ್ ಆ ಬೋಟ್ನ ಎಷ್ಟಿದೆ? 9 ಕಿಲೋಮೀಟರ್ ಪ್ರತಿ ಗಂಟೆ. ಆಮೇಲೆ ವೈಲ್ ಗೋಯಿಂಗ್ ಅಪ್ ಮೇಲ್ಗಡೆ ಹೋಗುದ ಸಲ ಸ್ಪೀಡ್ ಎಷ್ಟು? 7 ಕಿಲೋಮೀಟರ್ ಪ್ರತಿ ಗಂಟೆ. ಎರಡು ಕ್ವಶನ್ಸ್ ನಿಮ್ಗೂ ಕೇಳ್ತಾರೆ. ಇಲ್ಲಿ ಏನ್ ಕೇಳ? ಸ್ಪೀಡ್ ಆಫ್ ದ ಸ್ಟ್ರೀಮ್ ಅಂದ್ರೆ ರಿವರ್, ಆ ನದಿಯ. ಐ ವಿಲ್ ರೈಟ್ ರಿವರ್ಸ್. ಓಕೆ, ರಿವರ್ ಸ್ಪೀಡ್ ಅಂದ್ರೆ ನದಿಯ. ವಾಟರ್ ಬೇಕಾದ್ರೆ ನೀವು ಬರೀರಿ ವಾಟರ್, ಆ ನೀರಿನ ವೇಗ ಎಷ್ಟಿದೆ. ಆ ಎರಡೂ ಸ್ಪೀಡ್ ನೀವು ಏನ್ ಮಾಡ್ಬೇಕು? ಮೈನಸ್ ಮಾಡಬೇಕು. ಡೌನ್ ಸ್ಪೀಡ್ ಮೈನಸ್ ಅಪ್ ಸ್ಪೀಡ್, ಈ ಎರಡು ಸ್ಪೀಡ್ ನೀವು ಮೈನಸ್ ಮಾಡ್ರಿ. 9 - 7 ಡಿವೈಡ್ ಬೈ 2 ಮಾಡ್ರಿ. ಏನ್ರಿ ಸರ್? ಡಿವೈಡೆಡ್ ಬೈ 2. 9 - 7 ಅಂದ್ರೆ 2 ಡಿವೈಡೆಡ್ ಬೈ 2. ನಮ್ದು ಆನ್ಸರ್ ರೆಡಿ ಆಗಿದೆ ನೋಡ್ರಿ. ಆನ್ಸರ್ ಇಸ್ 1 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ನಂಬರ್ 1. ಸಪೋಸ್ ಈ ಪ್ರಶ್ನೆಯಲ್ಲಿ ಕೇಳ್ತಾರೆ ನಿಮಗೂ ಎಕ್ಸ್ಟ್ರಾ ಕ್ವಶನ್, ಬೋಟ್ ಸ್ಪೀಡ್ ಕೇಳ್ತಾನೆ ನಿಮಗೂ. ವಾಟ್ ಈಸ್ ದ ಸ್ಪೀಡ್ ಆಫ್ ದ ಬೋಟ್? ಆ ಕೇಸ್ನಲ್ಲಿ ಈ ಸ್ಪೀಡ್ ಮತ್ತು ಈ ಸ್ಪೀಡ್ ಏನ್ ಮಾಡಬೇಕು? ನೀವು ಪ್ಲಸ್ ಮಾಡಬೇಕು. ಏನ್ ಮಾಡಬೇಕು? ಪ್ಲಸ್ ಮಾಡಬೇಕು. 9 + 7 ಡಿವೈಡೆಡ್ ಬೈ 2. So 9 + 7 16 and 16 divided by 2 andre 8 kilometer per hour. I hope this is clear to each and everyone. So water speed, down speed plus minus up speed divided by 2, and boat speed, down speed plus up speed divided by 2. ಇಲ್ಲಿ ಪ್ಲಸ್ ಮಾಡ್ರಿ, ನೀರಿನ ವೇಗ ಅಂದ್ರೆ ಮೈನಸ್ ಮಾಡ್ರಿ. ಮುಂದಿನ ಕ್ವೆಶ್ಚನ್. ಎಲ್ಲ ಕ್ವೆಶ್ಚನ್ಸ್ ನೀವು ಫಸ್ಟ್ ಆಫ್ ಆಲ್ ಪಾಸ್ ಮಾಡ್ರಿ, ಬರೀರಿ, ಆಮೇಲೆ ಸಾಲ್ವ್ ಮಾಡ್ರಿ. ಆಮೇಲೆ ಇಲ್ಲಿ ನೋಡ್ರಿ ಟೈಮ್ ಅಂಡ್ ವರ್ಕ್ ದ ಕ್ವೆಶ್ಚನ್ ಇದೆ. ಟೈಮ್ ಅಂಡ್ 72 ಬೈಂಡರ್ಸ್ ಕ್ಯಾನ್ ಬೈಂಡ್ 720 ಬುಕ್ಸ್ ಇನ್ 2 days. 72 ಬೈಂಡರ್ಸ್ಗಳು 22 ದಿನಗಳಲ್ಲಿ 720 ಪುಸ್ತಕಗಳನ್ನು ಬೈಂಡ್ ಮಾಡಬಹುದು ಮಾಡ್ತಾರೆ. ಸೊ ಏನ್ರಿ ಇದು? MDH ಆರ್ ಎಲ್ಸ್ PWD ಟೆಕ್ನಿಕ್ ಯೂಸ್ ಮಾಡ್ರಿ. PWD. ಸೊ ಬೈಂಡರ್ಸ್ ಅಂದ್ರೆ ಎಷ್ಟು ಜನ ಅದಾರ? ಇಲ್ಲಿ 72 ಜನ ಅದಾರ. ಸೊ ಇಲ್ಲಿ ಬರೀರಿ ಪರ್ಸನ್ಸ್ ದಲ್ಲಿ 72 ಪರ್ಸನ್ಸ್. ಅವ್ರದ್ದು ಕೆಲಸ ಏನಿದೆ? 22 ದಿನದಲ್ಲಿ 22 ಈ ದಿನ, ಈ ಡೇಸ್ ದಲ್ಲಿ 22 ಹಾಕ್ರಿ. ಈ 22 ದಿನದಲ್ಲಿ ಅವರು 727 ಬೈಂಡ್ ಮಾಡ್ತಾರೆ. ಆಮೇಲೆ 12 ದಿನಗಳಲ್ಲಿ 660 ಪುಸ್ತಕಗಳನ್ನು ಬೈಂಡ್ ಮಾಡಲು ಎಷ್ಟು ಜನ ಬೇಕು? ಎಷ್ಟು ಜನ ಬೇಕು? ಎಕ್ಸ್ ಎಷ್ಟು ಪುಸ್ತಕ ಬೈಂಡ್ ಮಾಡಾಗ? 660. ಎಷ್ಟು ದಿನದಲ್ಲಿ? 12 ದಿನದಲ್ಲಿ. ಎಷ್ಟು ದಿನದಲ್ಲಿ? ಕ್ರಾಸ್. ಇಲ್ಲಿಂದ ಹಿಂಗೆ ಹೋಗ್ಬೇಕು. ಆಮೇಲೆ ಬರೀರಿದು 72 × 660 × 22 ಡಿವೈಡೆಡ್ ಬೈ ರಿಮೈನಿಂಗ್ ನಂಬರ್ 720 ಮತ್ತು 100. ಎಕ್ಸ್ 720 12. ಓಕೆ, 720 ಆಮೇಲೆ ಉಳಿದ ನಂಬರ್ ಇಲ್ಲೇ ಬರೀರಿ. ಕಮಾನ್, 72 1s 72 10s. ಈ 0 ಕ್ಯಾನ್ಸಲ್ ಆಗಿದೆ. ಆಮೇಲೆ 6 1 6 1 6 2 12. 2ರಿಂದ ಡಿವೈಡ್ ಮಾಡ್ರಿ. 2 1 2 2 11 20. 11 11 11 11s 121. ಆಪ್ಷನ್ ನಂಬರ್ 1 ಅಲ್ಲಿದೆ. ದಟ್ ಈಸ್ ಅವರ್ ಆನ್ಸರ್. ಇಂತಹ ಕ್ವಶನ್ ಬಹಳ ಸಲ ಕೇಳ್ತಾರೆ. ಸೊ PWD ಇಲ್ಲ ಅಂದ್ರೆ MDH ಟೆಕ್ನಿಕ್, ಯಾವುದೇ ಟೆಕ್ನಿಕ್ ನೀವು ಯೂಸ್ ಮಾಡತ್ತೀರಿ 100% ಎಕ್ಸಾಮ್ಸ್. LCM ದ ಕ್ವಶನ್ ನೆಕ್ಸ್ಟ್. ಇದು ಕ್ವಶನ್, ಇದು ವ್ಯಾಲ್ಯೂಸ್ ಕೊಟ್ಟಾರ. ಈ ಎಲ್ಲ ವ್ಯಾಲ್ಯೂಸ್ LCM ಎಷ್ಟು? ಸೊ LCM ದಲ್ಲಿ ಏನ್ ಮಾಡ್ಬೇಕು? ನೀವು ಎಲ್ಲ ಟರ್ಮ್ಸ್ ಬರೀರಿ. ABC ಇದೆ. ಸೊ ಎಲ್ಲ ಬರೀರಿ, A B ಮತ್ತು C ಅಷ್ಟೇ. ಸಪೋಸ್ ಇಲ್ಲಿ ಲಾಸ್ಟ್ ಆಪ್ಷನ್ ದಲ್ಲಿ ಡಿ ಕೊಟ್ಟಾರ, ನೀವು ಡಿ ಅದು ಬರಬೇಕು. ಸಪೋಸ್ ABC ಇದರಲ್ಲಿ ಕೊಟ್ಟಾರ ABCD, ನೀವು ABCD ಎಲ್ಲ ಬರಿಬೇಕು. ಅದಾದ ನಂತರ LCM ದಲ್ಲಿ ಏನ್ರಿ? ಹೈಯೆಸ್ಟ್ ಪವರ್ ಕೊಡ್ರಿ. ಏನ್ರಿ ಸರ್? ಹೈಯೆಸ್ಟ್ ಪವರ್ ಕೊಡ್ಬೇಕು. ಹೈಯೆಸ್ಟ್ ಪವರ್
ಈಗ ಪವರ್ ಅಂದ್ರೆ ಮೇಲಿಂದ ಸಂಖ್ಯೆ ನೋಡ್ರಿ, ಎ ಮೇಲ್ಗಡೆ ಹೈಯೆಸ್ಟ್ ಏನಿದೆ 3 ಇದೆ. ಸೊ ಇಲ್ಲಿ ಕೊಡ್ರಿ 3. ಬಿ ಮೇಲ್ಗಡೆ ಹೈಯೆಸ್ಟ್ ಏನಿದೆ, ಹೈಯೆಸ್ಟ್ ಇಲ್ಲಿ 3 ಇದೆ ನೋಡ್ರಿ, 3 ಇದೆ, 3 ಬರೀರಿ. ಸಿ ಮೇಲ್ಗಡೆ ಹೈಯೆಸ್ಟ್ 2 ಇಲ್ಲ, 1 ಇಲ್ಲ, 2. ಹಾ, ಮ್ಯಾಕ್ಸಿಮಮ್ ಎಷ್ಟಿದೆ, 2 ಇದೆ. ನಮ್ದು ಆನ್ಸರ್ ಎ ಕ್ಯೂಬ್ ಬಿ ಕ್ಯೂಬ್ ಸಿ ಸ್ಕ್ವೇರ್, ಎ ಕ್ಯೂಬ್ ಬಿ ಕ್ಯೂಬ್ ಸಿ ಸ್ಕ್ವೇರ್, ಆಪ್ಷನ್ ನಂಬರ್ 1. ಈಗ ನಿಮ್ಗೂ ಅರ್ಥ ಆಗಿಲ್ಲ ಅಂದ್ರೆ ಎಕ್ಸ್ಟ್ರಾ ಎಕ್ಸಾಂಪಲ್ ಹೇಳ್ತೀನಿ ನಾನು. ನೋಡ್ರಿ ಎಕ್ಸ್ಟ್ರಾ ಎಕ್ಸಾಂಪಲ್. ಸಪೋಸ್ ಕ್ವಶನ್ ಇಸ್ ಎಕ್ಸ್ ಪವರ್ 5 ವೈ ಪವರ್ 3, ಆಮೇಲೆ ಇಲ್ಲಿ ಎಕ್ಸ್ ಪವರ್ 4 ವೈ ಪವರ್ 7 ಅಂಡ್ ಝೆಡ್ ಪವರ್ 5 ಕೊಡು. ಝೆಡ್ ಪವರ್ ಬೇಕಾದ್ರೆ 8 ಕೊಡ್ರಿ. ವಾಟ್ ಈಸ್ ದ ಎಲ್ ಸಿ ಎಂ ಕೇಳ್ತಾರೆ. ಎಕ್ಸ್ಟ್ರಾ ಕ್ವಶನ್ ಇದು, ಎರಡನೇ ಕ್ವಶನ್. ಎಲ್ ಸಿ ಎಂ ಏನ್ ಹೇಳಿ ನಾನು, ಎಲ್ಲ ಬರೆಯಿರಿ, ಎಕ್ಸ್ ವೈ ಅಂಡ್ ಝೆಡ್, ಎಕ್ಸ್ ವೈ ಅಂಡ್. ಓಕೆ, ಅದಾದ ನಂತರ ಎಲ್ ಸಿ ಎಂ ದಲ್ಲಿ ಏನ್ರಿ, ಹೈಯೆಸ್ಟ್ ಪವರ್. ಎಲ್ ಸಿ ಎಂ ದಲ್ಲಿ ಹೈಯೆಸ್ಟ್ ಪವರ್, ಮೇಲಿಂದ ಸಂಖ್ಯೆ ಹೈಯೆಸ್ಟ್. ಎಕ್ಸ್ ದ ಹೈಯೆಸ್ಟ್ ಏನಿದೆ, 5 ಇದೆ, ಇಲ್ಲಿ ಬರೀರಿ 5. ವೈ ಹೈಯೆಸ್ಟ್ ಏನಿದೆ 7, ಇಲ್ಲೇ 7 ಬರೀರಿ. ಝೆಡ್ ಹೈಯೆಸ್ಟ್ ಏನಿದೆ. ಬಟ್ ಎಚ್ ಸಿ ಎಫ್ ದಲ್ಲಿ ಏನ್ ಹೇಳಬೇಕು, ನಿಮ್ದು ಕ್ವಶನ್ ನೋಡ್ರಿ, ಎಕ್ಸ್ಟ್ರಾ ಕ್ವಶನ್ಸ್ ಮಾಡ್ರಿ, ಬರೀ ಕ್ವಶನ್ಸ್ ಅಷ್ಟೇ ಇಲ್ಲ, ನೀವು ಎಕ್ಸ್ಟ್ರಾ ಕ್ವಶನ್ಸ್ ಮಾಡಬೇಕು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನ್ರಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ದಲ್ಲಿ ಬರೀ ಕಾಮನ್ ಅಷ್ಟು ತಗೋಬೇಕು. ಏನ್ರಿ ಸರ್, ಓನ್ಲಿ ಕಾಮನ್ ಅಷ್ಟು ತಗೋಬೇಕು. ಕಾಮನ್ ಏನೇನಿದೆ, ಓನ್ಲಿ ಕಾಮನ್ ಏನೇನಿದೆ, ಕಾಮನ್ ಎಕ್ಸ್ ಮತ್ತು ವೈ, ಎಕ್ಸ್ ಮತ್ತು ವೈ, ಝೆಡ್ ಇಲ್ಲ. ಸೊ ಅದಕ್ಕಾಗಿ ಎಕ್ಸ್ ಮತ್ತು ವೈ ಅಷ್ಟು ಬರೀರಿ. ಓಕೆ, ಆಮೇಲೆ ಹೈಯೆಸ್ಟ್ ಪವರ್ ಎಲ್ ಸಿ ಎಂ ದಲ್ಲಿ ಕೊಟ್ಟಿರಿ, ಎಸ್ ಸಿ ಎಫ್ ದಲ್ಲಿ ಕಾಮನ್ ತಗೋಬೇಕು, ಸ್ಟೆಪ್ ನಂಬರ್ 1 ಕಾಮನ್ ತಗೋಬೇಕು. ಆಮೇಲೆ ಲೋ ಪವರ್ ಕೊಡ್, ಕಡಿಮೆ ಪವರ್. ಪವರ್ ಅಂದ್ರೆ ಮೇಲಿನ ಸಂಖ್ಯೆ. ಎಕ್ಸ್ ಕಡಿಮೆ ಪವರ್ ಏನಿದೆ 4 ಇದೆ, ಇಲ್ಲಿ ಬರೀರಿ 4. ವೈ ಕಡಿಮೆ ಏನಿದೆ 3, ಇಲ್ಲಿ ಬರೀರಿ ಎಕ್ಸ್ ಪವರ್ 4 ವೈ ಕ್ಯೂಬ್. ದ ಆನ್ಸರ್, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಎಲ್ಲ ಹಿಂಗ ಬಯಟ್ ಮಾಡ್ರಿ ಕಾನ್ಸೆಪ್ಟ್, ಬರೀ ಕ್ವಶನ್ಸ್ ಮೇಲೆ ಅಷ್ಟು ಫೋಕಸ್ ಮಾಡಬೇಡ, ಎಲ್ಲ ನಿಮಗೂ ಡೀಟೇಲ್ ಆಗಿ ಗೊತ್ತಿರಬೇಕು. ಪ್ರಶ್ನೆ ಹಿಂಗೂ ಕೇಳಬಹುದು, ಇದೇ ಕೇಳಬಹುದು. both the things. Two numbers are 20% and 40% more than the third number. Find the ratio of first and the second. ಈ ಒಂದು ಕ್ವೆಶನ್ ನೀವೆಲ್ಲರೂ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳ್ರಿ, ಎಲ್ಲಿ ಕಮೆಂಟ್ ಬಾಕ್ಸ್. ಅಂಡ್ ವಿಡಿಯೋ ಆದ ನಂತರ ನೀವು ಕಂಪಲ್ಸರಿ ಅಲ್ಲಿ ಲೈಕ್ ಅಂಡ್ ಕಮೆಂಟ್ ಹಾಕಬೇಕು. ಓಕೆ, ಇದು ಕ್ವಶನ್ ನೀವು ಸಾಲ್ವ್ ಮಾಡ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ಏನಿದೆ ರೇಷಿಯೋ. ಈಗ ನಮ್ದು ಹೊಸ ಬ್ಯಾಚಸ್ 11th May 2026 ಇಂದ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಸೆಪರೇಟ್ ಬ್ಯಾಚಸ್ ರೈಲ್ವೇಸ್ ಮತ್ತು ಅಗ್ನಿವೀರ್ ಟ್ರೇಡ್ಮನ್ ಎಕ್ಸಾಮ್ಸ್ಗೆ ಬೇರೆ ಬೇರೆ ಬ್ಯಾಚಸ್ ಇದಾವೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆಫ್ಲೈನ್ ಬ್ಯಾಚ್, ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಬೆಳಗಾವಿದಲ್ಲಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇಂದ ಬರೀ 1 ಕಿಲೋಮೀಟರ್ ನಮ್ದು ಕೋಚಿಂಗ್ ಸೆಂಟರ್ ಇದೆ. ಸೆಪರೇಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಹಾಸ್ಟೆಲ್ ಫ್ಯಾಸಿಲಿಟಿ ಇಸ್ ಆಲ್ಸೋ ದೇರ್. ಬೆಳಗ್ಗೆ 9 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂದರೆ ಸಂಜೆಗೆ 5:30 ಮಟ್ಟ ಫುಲ್ ಡೇ ಕ್ಲಾಸ್ ಇರುತ್ತೆ. ರೈಲ್ವೆ ಸ್ಟೂಡೆಂಟ್ಸ್ಗೆ ಸಲುವಾಗಿ ಸೆಪರೇಟ್ ಸೈನ್ಸ್ ಕ್ಲಾಸಸ್, ಅಗ್ನಿವೀರ್ ಅಂದರೆ ಟೋಟಲಿ ಬೇರೆ ಕ್ಲಾಸ್ ಇರುತ್ತೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ಅವರ್ ಕ್ಲಾಸಸ್ ಬೈ ಕಾಂಟ್ಯಾಕ್ಟಿಂಗ್ ದಿಸ್. ಓಕೆ, ಮುಂದಿನ ಕ್ವೆಶನ್. ಹೌ ಮೆನಿ ಸ್ಪೆರಿಕಲ್ ಬಾಲ್ಸ್ ಆಫ್ ರೇಡಿಯಸ್ 8 ಸೆಂಟಿಮೀಟರ್ ಕ್ಯಾನ್ ಬಿ ಮೇಡ್ ಬೈ ಮೆಲ್ಟಿಂಗ್ ಅ ಸ್ಫಿಯರ್ ಆಫ್ ರೇಡಿಯಸ್? ನೋಡ್ರಿ ಏನಿದೆ ನಮ್ಮ ಕಡೆ, ಒಂದು ದೊಡ್ಡ ಸ್ಫಿಯರ್ ಇದೆ, ಗೋಳಿದೆ. ಆ ಗೋಳದ ತ್ರಿಜ್ಯ ಎಷ್ಟಿದೆ, ಈ ಗೋಳದ ತ್ರಿಜ್ಯ ಕೊಟ್ಟಾರ 48. ಈ ಗೋಳು ಈಗ ಮೆಲ್ಟ್ ಮಾಡಬೇಕು. ಮೆಲ್ಟ್ ಅಂದ್ರೆ ಈಗ ಮೆಲ್ಟ್ ಆದ ನಂತರ ಏನ್ರಿ, ಸಣ್ಣ 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 ಹಿಂಗ ಬಹಳ ಗೋಳು ತಯಾರು ಮಾಡಬೇಕು. ಈ ಗೋಳದ ತ್ರಿಜ್ಯ ಎಷ್ಟು ಕೊಟ್ಟಾರ, ಈ ಗೋಳದ ತ್ರಿಜ್ಯ ಎಷ್ಟಿದೆ, 8 ಸೆಂಟಿಮೀಟರ್. 8 ಸೆಂಟಿಮೀಟರ್. ಇದು ದೊಡ್ಡ ಮೆಲ್ಟ್ ಮಾಡಿದ ನಂತರ ಇದು ಎಷ್ಟು ತಯಾರಾಗುತ್ತೆ? ಫಸ್ಟ್ ಸ್ಟೂಡೆಂಟ್ಸ್ ನೀವೇನ್ ಹೇಳ್ತೀರಿ, ಸರ್ ಇದು ಬೇಡ, ಯಾಕೆ ಬೇಡ, ಇಷ್ಟು ಇಂಥ ಈಸಿ ಕ್ವೆಶನ್ ಏನಿಲ್ಲ. ನೋಡ್ರಿ, ನಂಬರ್ಸ್ ಅಂದ್ರೆ ದೊಡ್ಡ ಸಂಖ್ಯೆ ವಾಲ್ಯೂಮ್ ಡಿವೈಡೆಡ್ ಬೈ ಸಣ್ಣ, ದೊಡ್ಡ ಆಬ್ಜೆಕ್ಟ್ ವಾಲ್ಯೂಮ್ ಡಿವೈಡೆಡ್ ಬೈ ಸಣ್ಣ ಆಬ್ಜೆಕ್ಟ್ ವಾಲ್ಯೂಮ್. ವಾಲ್ಯೂಮ್ ಅಂದ್ರೆ 4/3 ಪೈ ಆರ್ ಕ್ಯೂಬ್. ಏನಿಲ್ಲ, ಆರ್ ಕ್ಯೂಬ್ ಮಾಡ್ರಿ ನೀವು, 48 48 48. ಮತ್ತು ಈ ಸಣ್ಣ ಆರ್ ಕ್ಯೂಬ್ ಮಾಡ್ರಿ, ಯಾಕಂದ್ರೆ ಘನಫಲದ ಫಾರ್ಮುಲಾದಲ್ಲಿ ಆರ್ ಕ್ಯೂಬ್ ಇರುತ್ತೆ. 8 into 8 into simplify, 8 ones are 8 6 8 ones are 8 6 8 ones are 8 6 6 into 6 into 6 216. So 216 ಮಾಡ್ರಿ ನೀವು.
ಓಕೆ, ಅದು ಚೇಂಜ್ ಮಾಡ್ರಿ. ಯಾಕಂದ್ರೆ ಈ ಕ್ವಶನ್ಗೆ ಆನ್ಸರ್ 260. ಸಪೋಸ್ ಹೆಮಿಸ್ಫಿಯರ್ ಕೊಟ್ಟಾರಂದ್ರೆ ಆನ್ಸರ್ ಬೇರೆ ಬರುತ್ತೆ. ಬಟ್ ನಾವು ದ ಕ್ವಶನ್ ಇಸ್ ಹಿಯರ್ 260. ಯಾಕಂದ್ರೆ ದೊಡ್ಡ ಸಂಖ್ಯೆ ವಾಲ್ಯೂಮ್ 4/3 ಪೈ ಆರ್ ಕ್ಯೂಬ್, ಸಣ್ಣ ಆಬ್ಜೆಕ್ಟ್ ವಾಲ್ಯೂಮ್ ಸೇಮ್ ಇದೆ 4/3 ಪೈ ಆರ್ ಕ್ಯೂಬ್, ಬಟ್ ರೇಡಿಯಸ್ ಬೇರೆ ಇದೆ. ಅದಕ್ಕಾಗಿ 48 ಮುಂದಿನ ಕ್ವೆಶನ್, ವಿಚ್ ಆರ್ ದ ಫಾಲೋವಿಂಗ್ ಇಸ್ ಡಿವಿಸಿಬಲ್ ಬೈ 4? ಈ ಆಪ್ಷನ್ ದಲ್ಲಿ ಯಾವ ಸಂಖ್ಯೆ 4ರಿಂದ ಸಂಪೂರ್ಣವಾಗಿ ಡಿವೈಡ್ ಆಗುತ್ತೆ? ಈ 4ದ ರೂಲ್ ಏನಿದೆ, ಲಾಸ್ಟ್ 2 ಡಿಜಿಟ್ ಅಷ್ಟು ನೋಡಬೇಕು. ಈ 42 4 ಮಗ್ಗಿಯಲ್ಲಿ ಬರಂಗಿಲ್ಲ. ಈ 70 4 ಮಗ್ಗಿಯಲ್ಲಿ ಬರಂಗಿಲ್ಲ. ಈ 34 4 ಮಗ್ಗಿಯಲ್ಲಿ ಬರಂಗಿಲ್ಲ. ತಪ್ಪು. ಓನ್ಲಿ ಆಪ್ಷನ್ ನಂಬರ್ ಡಿ 4 ಮಗ್ಗಿಯಲ್ಲಿ ಬರುತ್ತೆ. ಸೊ ಡಿವಿಸಿಬಿಲಿಟಿ ಆಫ್ 4 ಏನು ಗೊತ್ತಿರಬೇಕು ನಿಮಗೂ? ಲಾಸ್ಟ್ 2 ಡಿಜಿಟ್ಸ್, ಲಾಸ್ಟ್ 2 ಅಂಕ ನೋಡ್ರಿ, ಆ ಅಂಕ 4ರಿಂದ ಡಿವೈಡ್ ಆಗಬೇಕು. ಅದೇ ರೀತಿ 8ದ ಕೇಳಾರಂದ್ರೆ ಲಾಸ್ಟ್ ಕೊನೆಯ 3 ಡಿಜಿಟ್ಸ್ ನೀವು ನೋಡಬೇಕು. ಲಾಸ್ಟ್ 3 ಡಿಜಿಟ್ಸ್ ನೀವು ಚೆಕ್ ಮಾಡಬೇಕು. ಇದು 4 ಮತ್ತು 8ದ ರೂಲ್ ಇದೆ. ಅದೇ ರೀತಿ 3 ಮತ್ತು 9ದ ರೂಲ್ ಏನಿದೆ, 3 ಮತ್ತು 9ದ ರೂಲ್ ಏನಿದೆ, ನೀವು ಆ ಸಂಖ್ಯೆ ಪ್ಲಸ್ ಮಾಡಬೇಕು. ಏನ್ ಮಾಡಬೇಕು? ಸಮ್ ಆಫ್ ಆಲ್ ಡಿಜಿಟ್ಸ್. ಆ ಎಲ್ಲ ಅಂಕ ನೀವು ಪ್ಲಸ್ ಮಾಡಬೇಕು, ಚೆಕ್ ಮಾಡಬೇಕು. ಆ ತಯಾರಾದ ಸಂಖ್ಯೆ 3 ಮಗ್ಗಿಯಲ್ಲಿ ಬರುತ್ತಿಲ್ಲ, 9 ಮಗ್ಗಿಯಲ್ಲಿ ಬರುತ್ತಿಲ್ಲ. ಇದು 3 ಮತ್ತು 9ದ ರೂಲ್. ನೆಕ್ಸ್ಟ್ ಕ್ವಶನ್, SSC GD 2020. A person sell pencil at a profit of 30%. If he reduces the selling price by rupees 200, then he suffer the loss of 10%. What is the initial selling price of the pen? ಏನ್ ಮಾಡ ನೋಡ್ರಿ, ಆ ಪೆನ್ಸಿಲ್ ಮೊದಲ ಕೇಸ್ನಲ್ಲಿ ನೋಡ್ರಿ, CP ಅಂದ್ರೆ ಯಾವಾಗೂ 100 ತಗೋರಿ. CP ಅಂದ್ರೆ ಯಾವಾಗೂ 100 ತಗೋ. ಎಷ್ಟು ತಗೋಬೇಕು? 100 ತಗೋಬೇಕು. ಅಂದ್ರೆ ನಮ್ದ ಅಸಲು ಬೆಲೆ, ಕೊಂಡ ಬೆಲೆ ಎಷ್ಟು? 100 ರೂಪಾಯಿದ ವಸ್ತು ಮೊದಲ ಕೇಸ್ದಲ್ಲಿ 30% ಲಾಭದಲ್ಲಿ ಸೆಲ್ ಮಾಡಾರವರು. 30% ಲಾಭದಲ್ಲಿ ಮಾರುತ್ತಾನೆ ಅಂದ್ರೆ 130ಕ್ಕೆ ಇದು ಸೆಲ್ ಮಾಡ್ತಾರೆ ಫಸ್ಟ್ ಕೇಸ್ದಲ್ಲಿ. ಆಮೇಲೆ ಅವರಿಗೆ ನಷ್ಟ ಆಗಿದೆ ಏನೇನ್ರಿ, ಸ್ವಲ್ಪ ಪ್ರೈಸಿಂಗ್ ಏನ್ರಿ ಕಡಿಮೆ ಮಾಡಾರದ್ರೆ ಎಲ್ಲ ಬಿಡ್ರಿ. ಫಸ್ಟ್ ಈ ಪರ್ಸೆಂಟೇಜ್ ನೋಡ್ರಿ 30%. ಇನ್ನೊಂದೇನಿದೆ, 2ನೇ ಕೇಸ್ 10% ಅವನಿಗೆ ಏನಾಗಿದೆ? ನಷ್ಟ ಆಗಿದೆ ನೋಡಿ. 10% 2ನೇ ಕೇಸ್ದಲ್ಲಿ, 10% ಅವರದ ನಷ್ಟ ಆಗಿದೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 90. ಈಗ ನೀವು ನೋಡ್ರಿ, ಮೊದಲ ಕೇಸ್ ಸೆಲ್ಲಿಂಗ್ ಪ್ರೈಸ್ 130, 2ನೇ ಕೇಸ್ ಸೆಲ್ಲಿಂಗ್ ಪ್ರೈಸ್ 90. ಈ ಬೆಲೆಗಿಂತ ಈ ಬೆಲೆ, ಈ ಮಾರಾಟ ಬೆಲೆ ಈ ಮಾರಾಟ ಬೆಲೆ ಎಷ್ಟು ಕಡಿಮೆ ಆಗಿದೆ? ಇಲ್ಲಿಂದ ಇಲ್ಲಿ 40 ಕಡಿಮೆ ಆಗಿದೆ. 40 ಕಡಿಮೆ ಆಗಿದೆ. ಈ ಪ್ರಶ್ನೆಯಲ್ಲಿ ಎಷ್ಟು ಕಡಿಮೆ ಮಾಡಾರವರು? ಆ ಬೆಲೆ 200 ರೂಪಾಯಿ ಕಡಿಮೆ ಮಾಡಿದರೆ, ಬಟ್ ಇಲ್ಲಿ ಎಷ್ಟು ಮಾಡಿರಿ? 40. ಅಂದ್ರೆ ಈ 40 200ಗೆ ಸಮಾನ. 40 ಇದು 200 ರೂಪಾಯಿಗೆ ಸಮಾನ. ಸೊ ಆರಂಭಿಕ ಮಾರಾಟ ಬೆಲೆ ಅಂದ್ರೆ ಸ್ಟಾರ್ಟಿಂಗ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 130. ಇದು ಎಷ್ಟು? 41ಲೇ 45ಲೇ ಕ್ರಾಸ್ ಮಲ್ಟಿಪ್ಲೈ. 130 into 5, 30 into 5 65. ಆಮೇಲೆ 0 650 ರೂಪಾಯಿ, 650 rupees. ಸೊ ಇಂಥ ಕ್ವಶನ್ ಅಲ್ಲಿ ಸ್ಟಾರ್ಟಿಂಗ್ ನೀವು 100ರಿಂದ ಮಾಡ್ರಿ. ಎಷ್ಟು ಪರ್ಸೆಂಟೇಜ್ ನೋಡ್ರಿ? 2% ಫಿನಿಶ್ ಮಾಡ್ರಿ. ಫಸ್ಟ್ 30%, ಆಮೇಲೆ ಇದು 10%. 30% ಪ್ಲಸ್ ಮಾಡ್ರಿ. ಸೊ ಇದು ಎಷ್ಟು? 130. 10% ಕಡಿಮೆ ಮಾಡ್ರಿ, 90. ಈ ಗ್ಯಾಪ್ ನೋಡ್ರಿ, 40, ಇಲ್ಲಿ 200. ಸೊ 100 CP ಕೇಳಿಲ್ಲ. ಆರಂಭಿಕ ಮಾರಾಟ ಬೆಲೆ 130 ಎಷ್ಟು? 2ನೇ ಕ್ವಶನ್, ವಾಟ್ ಈಸ್ ದ CP? ಅಸಲು ಬೆಲೆ ಅಂದ್ರೆ ಕೊಂಡ ಬೆಲೆ ಎಷ್ಟಿದೆ? 100 ಅಂದ್ರೆ ಕ್ವಶನ್ ಮಾರ್ಕ್, 100 5s are 500. Train travels at 6/7 of original speed, reaches station 20 minutes late. ಒಂದು ರೈಲು ತನ್ನ ಮೂಲ ವೇಗದ 6/7ನೇ ವೇಗದಲ್ಲಿ ಚಲಿಸಿದರೆ 20 ನಿಮಿಷ ತಡವಾಗಿ ನಿಲ್ದಾಣವನ್ನು ತಲುಪುತ್ತದೆ. ಸೊ ಯಾವಾಗ ಇಂತಹ ಕ್ವಶನ್ ಬಹಳ ಸಲ ಕೇಳ್ಯಾರ. 8 times they have asked this question. 8 times they have asked these kind of. ಈ ಮೂಲ ವೇಗದ 6/7 ಏನ್ ಮಾಡ್ರಿ ನೀವು? ಏನು ಮಾಡಬೇಡ, ಡೈರೆಕ್ಟ್ ಹೇಳ್ತೀನಿ ನಾವು. 6 ಮತ್ತು 7 ಬರೀರಿ.
ಓಕೆ, ಸೊ ಟೈಮಿಂಗ್ ಏನು ಮಾಡ್ರಿ ನೀವು ಡೈರೆಕ್ಟ್ಲಿ 6/7. 6/7 ಟೈಮ್ ಬರೀರಿ. ಈ ಟೈಮ್ ಇಲ್ಲಿಂದ ಇಲ್ಲಿ ಎಷ್ಟು ಹೆಚ್ಚಾಗಿದೆ? 1. ಮೊದಲ ಟೈಮ್ 6, ಈಗ ಹೊಸ ಟೈಮಿಂಗ್ ಎಷ್ಟು? 7. ಎಷ್ಟು ಜಾಸ್ತಿ ಆಗಿದೆ ಈಗ? ಟೈಮಿಂಗ್ ಎಷ್ಟು ಜಾಸ್ತಿ ಆಗಿದೆ? 1. ಪ್ರಶ್ನೆಯಲ್ಲಿ ಎಷ್ಟು ಜಾಸ್ತಿ ಆಗಿದೆ ಟೈಮಿಂಗ್ ನಮ್ದು? 20. 1 ಅಂದ್ರೆ 20 ಮಿನಿಟ್ಸ್, 20 ಮಿನಿಟ್ಸ್. ಸೊ 6 ಅಂದ್ರೆ ಎಷ್ಟು? ಸಾಮಾನ್ಯ ಸಮಯ ಅಂದ್ರೆ ಟೈಮಿಂಗ್ ಬೇಕು, ಹಳೆಯ ಟೈಮಿಂಗ್ ಎಷ್ಟು? 1 ಅಂದ್ರೆ 20, 6 20 120. 6 2 12, 120 ಮಿನಿಟ್ಸ್. 120 ಮಿನಿಟ್ಸ್ ಆಪ್ಷನ್ ನಂಬರ್ ಡಿ. ನಿಮ್ದು ಕ್ವಶನ್, ಸರ್ ಇಲ್ಲೇ ಸ್ಪೀಡ್ ಕೊಟ್ಟಾರ, ನೀವು ಟೈಮಿಂಗ್ ಯಾಕೆ ನೋಟ್ ಡೌನ್ ಮಾಡಿರಿ? ಯಾಕಂದ್ರೆ ಸ್ಪೀಡ್ ಮತ್ತು ಟೈಮಿಂಗ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಸ್ಪೀಡ್ ಅನುಪಾತ 7:6 ಅಂದ್ರೆ ಟೈಮಿಂಗ್ ಅನುಪಾತ ಉಲ್ಟಾ ಆಗುತ್ತೆ 6:7. ಸೊ ದಟ್ಸ್ ವೈ ಡೈರೆಕ್ಟ್ಲಿ ಇಂತಹ ಕ್ವಶನ್ ಯಾವಾಗ ನೋಡಿರಿ, ನೀವು ಡೈರೆಕ್ಟ್ಲಿ ಸ್ಪೀಡ್ ಬರಿಬೇಡ, ಡೈರೆಕ್ಟ್ ಹೇಳ್ತೀನಿ ನಿಮಗೂ, ಈ ಮೇಲಿಂದ ಸಂಖ್ಯೆ ಫಸ್ಟ್, ಆಮೇಲೆ 7 ಟೈಮ್ ಬರೀರಿ, ಮೈನಸ್ ಮಾಡ್ರಿ. ಸೊ ಲೈಕ್ ದಿಸ್. ವಿಚ್ ಆಫ್ ದ ಫೇರ್ ಈಸ್ ಕೋ ಪ್ರೈಮ್ ನಂಬರ್? ಕೋ ಪ್ರೈಮ್ ನಂಬರ್ ಯಾವುದೇ ಅವಿಭಾಜ್ಯ ಸಂಖ್ಯೆ ಜೋಡಿ ಇದೆ ಇದರಲ್ಲಿ. ಅವಿಭಾಜ್ಯ ಸಂಖ್ಯೆಯ ಜೋಡಿ ಯಾವಿದೆ ಇದರಲ್ಲಿ ಹೇಳಬೇಕು. ಅಂದ್ರೆ ಕಾಮನ್ ಇರಬಾರ್ದು. ಈ ಎರಡು ಸಂಖ್ಯೆಯಲ್ಲಿ ಕಾಮನ್ 3 ಇದೆ, ಇದು ತಪ್ಪು. ಇದರಲ್ಲಿ 9 ಕಾಮನ್ ಇದೆ, ತಪ್ಪಿದೆ. 2142 ದಲ್ಲಿ 3ರಿಂದ ಡಿವೈಡ್ ಆಗುತ್ತೆ, 3ರಿಂದ ಡಿವೈಡ್ ಆಗುತ್ತದೆ, ಇದು ತಪ್ಪಿದೆ. ಇದರಲ್ಲಿ ಕಾಮನ್ ಏನಿಲ್ಲ, ಅಂದ್ರೆ ಕೋ ಪ್ರೈಮ್ ನಂಬರ್. ಕೋ ಪ್ರೈಮ್ ನಂಬರ್ಸ್ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಹೇಳ್ತೇನೆ ನಾನು, ನೋಡ್ರಿ. ಕೋ ಪ್ರೈಮ್ ನಂಬರ್ಸ್ ಎಕ್ಸ್ಟ್ರಾ ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ ನೋಡ್ರಿ. 1 5 ಇದರಲ್ಲಿ ಏನು ಕಾಮನ್ ಇಲ್ಲ. 2 ಮತ್ತು 3 ಏನು ಕಾಮನ್ ಇಲ್ಲ. 5 ಮತ್ತು 9 ಯಾವುದೇ ಕಾಮನ್ ಇಲ್ಲ. 11 ಮತ್ತು 15 ಏನು ಕಾಮನ್ ಇಲ್ಲ. 24 ಮತ್ತು 7 ಏನು ಕಾಮನ್ ಇಲ್ಲ. ಇದು ಎಲ್ಲ ಕೋ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ ಅವಶ್ಯಕತೆ ಇಲ್ಲ. ಇದರಲ್ಲಿ HCF, ಈ ಎರಡು ಸಂಖ್ಯೆ HCF 1 ಇರಬೇಕು. ಅಂತ ಈ ಎರಡು ಸಂಖ್ಯೆ ಬೇರೆ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗುವುದಿಲ್ಲ. ಅಂತಹ ಸಂಖ್ಯೆಯ ಜೋಡಿ ಅಂದ್ರೆ ಕೋ ಪ್ರೈಮ್ ನಂಬರ್ಸ್. Two numbers are in the ratio 49/64. Yes, 49/64 is the ratio. ಮೊದಲ ಸಂಖ್ಯೆ, ಎರಡನೇ ಸಂಖ್ಯೆ. If both the numbers are increased by 10, the new ratio becomes, ಈ ಹೊಸ ಅನುಪಾತ ಎಷ್ಟಾಗುತ್ತೆ? 4:9 ಆಗುತ್ತೆ. What is the difference between two numbers? ಮೊದಲ ಅನುಪಾತ ಎಷ್ಟಿತ್ತು, ಈಗ ಏನೇನಾಗಿದೆ, ಈಗ 10 ಹೆಚ್ಚು ಮಾಡಿದ ನಂತರ ಎಷ್ಟಾಗುತ್ತದೆ? ಮೊದಲ ವ್ಯತ್ಯಾಸ ಎಷ್ಟಿತ್ತು, ಮೊದಲ ನಂಬರ್ದ ವ್ಯತ್ಯಾಸ ಎಷ್ಟಿದೆ? ಮೊದಲು ನೋಡ್ರಿ, ಫಸ್ಟ್ ಆಫ್ ಆಲ್ ಇಲ್ಲಿಂದ ಇಲ್ಲಿ ಈ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 5 ಜಾಸ್ತಿ ಆಗಿದೆ. ಎಷ್ಟು? +5. ಇದೇ ರೀತಿ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ? +5. ಬಟ್ ಪ್ರಶ್ನೆಯಲ್ಲಿ ಎಷ್ಟು ಜಾಸ್ತಿ ಆಗಿದೆ? ಎರಡು ಸಂಖ್ಯೆ 10ರಿಂದ ಹೆಚ್ಚಿಸಿದ್ರಿ. ಇಲ್ಲಿ 5 5, ಇಲ್ಲಿ 10 10. ಈ 5 ಅಂದ್ರೆ 10ಕ್ಕೆ ಸಮಾನ. 5 ಅಂದ್ರೆ 10ಕ್ಕೆ ಸಮಾನ. 5 1 5, 5 2 10 ಅಂದ್ರೆ 1:2. 5 ಅಂದ್ರೆ 10, 1 ಅಂದ್ರೆ 2. ಈ ಪ್ರಶ್ನೆ ಏನಿದೆ, ಆ ಸಂಖ್ಯೆಯಲ್ಲಿ ನಡುವಿನ ವ್ಯತ್ಯಾಸ ಎಷ್ಟಿದೆ? ವ್ಯತ್ಯಾಸ ನೋಡ್ರಿ, ಈ ಸಂಖ್ಯೆ ಮತ್ತು ಈ ಸಂಖ್ಯೆಯ ವ್ಯತ್ಯಾಸ 49 - 64, 64 - 49 ಮೈನಸ್ ಮಾಡ್ರಿ ಎಷ್ಟು? 15 ಸಿಗುತ್ತೆ. ಮೈನಸ್ ಮಾಡ್ರಿ 15. 1 ಅಂದ್ರೆ 2, ಈ 15 ಅನುಪಾತ ಅಂದ್ರೆ ಎಷ್ಟು? 1 ಅಂದ್ರೆ 2, 15 ಅಂದ್ರೆ ಡಬಲ್. 15 2 30. ನಮ್ದು ಆನ್ಸರ್ option number 4 is that. I hope the things are clear to each. ಮುಂದಿನ ಕ್ವೆಶ್ಚನ್, ಟ್ರೆಪೇಜಿಯಂ ದ ಒಂದು ಮಾಡೋಣ. ಅದಾದ ನಂತರ ಟ್ರೆಪೇಜಿಯಂ ದ ನಿಮಗೂ SSC GD ಸ್ಟೂಡೆಂಟ್ಗೆ ಜಾಸ್ತಿ ಡಿಫಿಕಲ್ಟ್ ಕ್ವೆಶ್ಚನ್ ಆಗಂಗಿಲ್ಲ. ಬರೀ ಒಂದು ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ. ಟ್ರೆಪೇಜಿಯಂ ನೋಡಿದ ನಂತರ ಡೈರೆಕ್ಟ್ಲಿ ಒಂದು ಫಾರ್ಮುಲಾ ನೀವು ಬರೀಬೇಕು. ಆ ಫಾರ್ಮುಲಾ ಇದೆ, ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು A + B ಇಂಟು H. ನಿಮ್ದು ಕ್ವಶನ್ A ಅಂದ್ರೆ ಏನಿದೆ? ಮೇಲಿಂದ ಸೈಡ್. B ಅಂದ್ರೆ ಈ ಸೈಡ್. ಈ ಪ್ಯಾರಲಲ್ ಸೈಡ್ಸ್ A and B ಆರ್ ಪ್ಯಾರಲಲ್ ಸೈಡ್ಸ್. ಇಲ್ಲಿ ಕೊಟ್ಟಾರ ನೋಡ್ರಿ. ಈ ಏರಿಯಾ ವಿಸ್ತೀರ್ಣ ಕೊಟ್ಟಾರ ಅವರು 961. 961 ಇಲ್ಲಿ. ಮೊದಲ ಸೈಡ್ ಎಷ್ಟು? 15. ಎರಡನೇ ಸೈಡ್ 16. ಇದು ಎಷ್ಟಿದೆ? 15. ಇದು ಎಷ್ಟಿದೆ? 16. ಇಲ್ಲಿ ಬರೀರಿ 15 + 16 ಎಷ್ಟಾಗುತ್ತೆ? 31. 15 + 16 ಎಷ್ಟು? 31.
ಇಂಟು ಆ ಹೈಟ್, ಅಂತರ ಅಂದ್ರೆ ಇದು ಹೈಟ್ ಹೇಳಬೇಕು, ಇದು ಎಷ್ಟಿದೆ ಈ ಹೈಟ್ ಎಕ್ಸ್ ಇಡೋನು, ಗೊತ್ತಿಲ್ಲ ಅಂದ್ರೆ ಎಕ್ಸ್. ನೋಡ್ರಿ 31 ಒಂದ್ಲೆ 31, 31 ಎಷ್ಟು 31 ಎಷ್ಟು, ಈ ಎರಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, 31 ಎರಡ್ಲಿ 62. ನಮ್ದು ಆನ್ಸರ್ ಎಕ್ಸ್ ಇಸ್ ಈಕ್ವಲ್ ಟು 62. ಆಪ್ಷನ್ ನಂಬರ್. ಬಹಳ ಈಸಿ ಕ್ವಶನ್ಸ್. ಈಗ ನೋಡ್ರಿ 2026 ಎಸ್ ಎಸ್ ಸಿ ಜಿ ಡಿದಲ್ಲಿ ಟ್ರೆಪೇಜಿಯಂ ಕ್ವಶನ್ಸ್, ರೋಂಬಸ್ ಕ್ವಶನ್ಸ್, ಪ್ಯಾರಲೋಗ್ರಾಮ್ ಕ್ವಶನ್ಸ್ ದೇ ಆರ್ ಆಸ್ಕಿಂಗ್. ಸಮಚತುರ್ಭುಜದ ಅಂದ್ರೆ ವಜ್ರಾಕೃತಿಯದ ಫಾರ್ಮುಲಾ ಗೊತ್ತಿರಬೇಕು ನಿಮ್ಗೂ. ಸೊ ಲೈಕ್ ದಿಸ್ ಆಬ್ಜೆಕ್ಟ್ ವಿಲ್ ಬಿ ದೇರ್. ರಾಂಬಸ್ ಏನ್ರಿ ಇದು, ವಜ್ರಾಕೃತಿಯ ರಾಂಬಸ್, ಇಲ್ಲ ಅಂದ್ರೆ ಇನ್ನೊಂದು ವರ್ಡ್ ಸಮಚತುರ್ಭುಜ. ಸೊ ಇದು ಫಾರ್ಮುಲಾ ಗೊತ್ತಿರಬೇಕು. ಹಾಫ್ ಇಂಟು d1 ಇಂಟು d2, ಹಾಫ್ ಇಂಟು d2, ಡಯಾಗೋನಲ್ 1 ಡಯಾಗೋನಲ್ 2, ಇದು ರಾಂಬಸ್ ಫಾರ್ಮುಲಾ. ಇದೇ ರೀತಿ ನಿಮಗೂ ಪ್ಯಾರಲೋಗ್ರಾಮ್ ಅದು ಫಾರ್ಮುಲಾ ಗೊತ್ತಿರಬೇಕು. ಪ್ಯಾರಲೋಗ್ರಾಮ್ ಫಾರ್ಮುಲಾ ಏನಿದೆ, ಏರಿಯಾ ಇಸ್ ಈಕ್ವಲ್ ಟು ಬೇಸ್ ಇಂಟು ಬೇಸ್, ಬೇಸ್ ಮತ್ತು ಇಂಟು ಮಾಡ್ರಿ. These three formulas are very important in your exam. With this, I will end up today's class. How you felt about today's class? ನಿಮ್ದು ಒಪಿನಿಯನ್ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮತ್ತು ನಿಮಗೂ ಏನೇನು ಮಾಡಬೇಕು ಹೇಳ್ರಿ. ನಮ್ದು ಎಲ್ಲ ಇಲ್ಲಿ ಇನ್ಸ್ಟಿಟ್ಯೂಟ್ದಿಂದ ಎಲ್ಲ ಟೀಚರ್ಸ್ ಡೈಲಿ ವಿ ವಿಲ್ ಬಿ ಅಪ್ಲೋಡಿಂಗ್ ದ ವಿಡಿಯೋಸ್. ನೀವು ಹೇಳ್ರಿ, ಅಗ್ನಿವೀರ್ ಪ್ರಿಪ್ರೇಷನ್ ಮಾಡತ್ತೀರಿ, ಎಸ್ ಎಸ್ ಸಿ, ಬಿ ಎಸ್ ಎಫ್ ಟ್ರೇಡ್ಸ್ಮನ್ ಯಾವ ಪ್ರಿಪ್ರೇಷನ್ ಮಾಡತ್ತೀರಿ ಅದು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಕ್ಲಾಸ್ ಹೆಂಗಾಗಿದೆ ಅದು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಆ್ಯಂಡ್ ಎಸ್, ಡೂ ನಾಟ್ ಫಾರ್ಗೆಟ್ ಟು ಲೈಕ್ ದ ವಿಡಿಯೋ. ಥ್ಯಾಂಕ್ ಯು. ಜೈ ಹಿಂದ್.